ಅವಾಗ ಏನು ಅಂದ್ರಿ? ಚಿಕನ್ ಬೇಕಾ? ಮನೆಯಲ್ಲಿ ಶ್ರಾವಣ ಮಾಡ್ತಾ ಇದೀವಿ ಅನ್ನೋ ಏನಾದರೂ ಸ್ವಲ್ಪ ಆದ್ರೂ ಇದೆಯಾ? ಪಾಪ್ಕಾರ್ನ್ ಚಿಕನ್ ಬೇಕಾ? ತಿನ್ಬಾರ್ದಲ್ಲ. ಎಲ್ಲ ಹೋಯ್ತಿದ್ಯಮ್ಮ? ಓಕೆ ಮಗಳೇ, ಬಾಯ್. ಗಾಯ್ಸ್, ಯಪ್ಪ ದೇವ್ರೇನು ಸ್ಕೂಲು ಕಲ್ಸಿದ್ರೆ ಅದು ಹೆಂಗಿರ್ತೀನೋ ನಾನು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲು. ಯಾವಾಗ ಕೆಲಸ ಮಾಡ್ಬೇಕಾದ್ರೆ ರೂಮಲ್ಲಿ ಇರ್ತಿದ್ಲಾ, ಇವತ್ತು ಕೆಲಸ ಮಾಡ್ಬಿಟ್ಟು ಆದ್ಮೇಲೆ ನನ್ನ ಹತ್ರ ಓಡಿ ಬರ್ತಿದ್ಲು. ಇವಾಗ ನಾನು ಯೋಚನೆ ಮಾಡ್ತಿದ್ದೀನಿ ಎಲ್ಲಿ ಮಗು ಅಂತ. ಕೊಟ್ರು ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಮೇಡಮ್ ಬಂದ್ರು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ. ಸೊ ಇವತ್ತು ಎದ್ದಿದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಗಾಯ್ಸ್. ರಾಶಿ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು ಮನೆ ಕಸ ಗುಡಿಸಿ ಈಚೆ ರಂಗೋಲಿ ಹಾಕ್ಬಿಟ್ಟು ಅದಾದಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನಾನು ಕುಡಿಯೋಕ್ಕೆ ಟೀ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆಲೂಗಡ್ಡೆ ವಿಸಿಲ್ಗೆ ಇಕ್ಕಿದ್ದೀನಿ. ವಿಸಿಲ್ ಬಂದಾದಮೇಲೆ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ದೋಸೆ ಸುಟ್ಕೊಂಡು ತಿನ್ನೋಣ. ಓಕೆ, ನಮ್ಮ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ, ಪಾಪು ಎದ್ಲು. ಸೊ ಇಷ್ಟು ಕೆಲಸ ಮಾಡಿದ್ದೀನಿ ಗೈಸ್ ಬೆಳಗ್ಗೆ ಇದ್ದಾಗಿಂದ. ಬೆಳಗ್ಗೆ ಅಂದರೆ ಒಂದು 10 ಗಂಟೆ ಹಂಗೆ ಎದ್ದೆ ಅಂತ ಅಂದ್ಕೊಳ್ಳಿ. ಸೊ ಅಷ್ಟೇ ಗೈಸ್, ಇವಾಗ ನಾನು ಟೀ ಕುಡಿಬೇಕು. ಬನ್ನಿ ಟೀ ಕುಡಿಯೋಣ. ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಸ್ವಲ್ಪ ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕ್ಕೊಂಡೆ. ಟೀ ಮಾಡ್ಕೊಳ್ಳೋಣ ಅಂತ ಚಟ್ನಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಚಟ್ನಿಗೆ ಒಗ್ಗರಣೆ ಬೇಕಾಗಿತ್ತಲ್ಲ, ಒಗ್ಗರಣೆ ಹಾಕಿ ಒಗ್ಗರಣೆ ತಣ್ಣಗಾಗೋ ತನಕ ಸೈಡಲ್ಲಿ ಎತ್ತಿಕ್ಕಿದೆ. ತಣ್ಣಗಾಗಿತ್ತು ಅಂತ ಎತ್ತಿ ಚಟ್ನಿಗೆ ಹಾಕ್ಬಿಟ್ಟೆ. ಹಾಗೆ ಹಿಟ್ಟು ನೋಡೋಣ ಅಂದರೆ ಹಿಟ್ಟು ಚೆನ್ನಾಗಿ ಉಕ್ಕಿ ಬಂದಿತ್ತು ಗಾಯ್ಸ್. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಾದ್ಮೇಲೆ ಎಷ್ಟು ಬೇಕು ಅಂತ ದೋಸೆಗೆ ತಗೊಂಡು ಟೈಮ್ ಆಗ್ಬಿಟ್ಟಿತ್ತು. ನಾನೇನು ನಮ್ಮ ಹಸ್ಬೆಂಡ್ಗೋಸ್ಕರ ಕಾಯ್ತೀನಿ, ಆದರೆ ಪಾಪು ಕೈಯಲ್ಲಿ ಕಾಯೋಕ್ಕಾಗಲ್ವಲ್ಲ. ಪಾಪುಗೆ ನಾಷ್ಟ ಕೊಟ್ಬಿಡೋಣ ಅಂತ ಅವಳಿಗೆ ಮಾತ್ರ ಒಂದು ದೋಸೆ ಇದೆ. ತಕ್ಷಣ ಒಂದು ಸ್ವಲ್ಪ ಹಾಲು ಕೊಡ್ತೀನಿ ಗಾಯ್ಸ್. ಹಾಲು ಕೊಟ್ಟಾದ್ಮೇಲೆ ಬ್ರೇಕ್ಫಾಸ್ಟ್ ಕೊಡ್ತೀನಿ. ನಡುವೆ ಅಂತೂ ಅವಳು ಎದೊಳೋದೇ ಲೇಟ್ ಆಗ್ತಿದ್ಯಾ, ಒಂದೇ ಸತಿ ಮಧ್ಯಾಹ್ನ ಊಟನೇ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಹಂಗೆ ಮಾಡಬಾರ್ದು ಅಂತ ಫಸ್ಟೇ ಅವಳಿಗೆ ದೋಸೆ ಒಯ್ದು ಕೊಟ್ಬಿಟ್ಟೆ. ಅವಳಿಗೆ ದೋಸೆ ಇಂದಮ್ಮ ಅಲ್ಲಿ ಇಕ್ಬಿಟ್ಟಿಂದ ದೋಸೆ ತಿನ್ ಫಸ್ಟು. ಆರಾಮಾಗೆ ದೋಸೆ ಕೊಟ್ಬಿಟ್ಟು ನಾನು ಆಲೂಗಡ್ಡೆ ಬಿಡ್ಸೋಣ ಅಂತ ಆಲೂಗಡ್ಡೆ ಎಲ್ಲ ಕುಕ್ಕರಿಂದ ಎತ್ತಿ ಒಂದು ತಟ್ಟೆಗೆ ಹಾಕ್ಕೊಂಡು ಅದಾದಮೇಲೆ ಚಿಪ್ಪೆ ಬಿಡ್ಸೋಣ ಆಲೂಗಡ್ಡೆದಂತ ಕ್ಲೀನಾಗಿ ಚಿಪ್ಪೆ ಬಿಡಿಸ್ಕೊಂಡೆ. ಸಿಕ್ಕಾಪಟ್ಟೆ ಬಿಸಿ ಇತ್ತು, ಆದರೂ ಹೆಂಗೋ ಮಾಡಿ ಬಿಡಿಸ್ಬಿಟ್ಟು ಅದಾದಮೇಲೆ ಸ್ಮ್ಯಾಶರ್ ತೊಗೊಂಡು ಆಲೂಗಡ್ಡೆನ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಪಲ್ಯಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಸ್ವಲ್ಪ ಎಲೆ, ಜೀರಿಗೆ, ಸಾಸಿವೆ, ಇಷ್ಟು ಆಲೂಗಡ್ಡೆ ಪಲ್ಯಕ್ಕೆ ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬಿಡಿಸಿ. ಇವಾಗ ಆಲೂಗಡ್ಡೆ ಪಲ್ಯಗೆ ಒಗ್ಗರಣೆ ಹಾಕೋಣ ಅಂತ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ. ಈರುಳ್ಳಿ ಬ್ರೌನ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಾಗೆ ಬಿಟ್ಟಿದ್ದೆ. ಅರಿಶಿನ ಸ್ಮೆಲ್ ಎಲ್ಲ ಹೋಗಾದ್ಮೇಲೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆನೂ ಅದ್ರಲ್ಲಿ ಹಾಕ್ಕೊಂಡೆ. ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಂಡು ಹಾಗೆ ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗಾಯ್ಸ್. ಆ ಯೆಲ್ಲೋ ಕಲರ್ ಎಲ್ಲ ಆಲೂಗಡ್ಡೆಗೆ ಅಂಟ್ಕೋಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟಿದ್ದೆ. ಸೊ ಗಾಯ್ಸ್, ಪಲ್ಯ ಆಯಿತು, ಗ್ಯಾಸ್ ಆಫ್ ಮಾಡಬೇಕು. ಹಲೋ ಸಾಯಬ್ರೆ, ಸ್ವಲ್ಪ ಫೋನ್ ಆಫ್ ಮಾಡಿ. ದೋಸೆ ಆಯಿತು, ತಿಂತೀರಾ ಇಲ್ವಾ? ಅವಾಗ ಏನು ಅಂದ್ರಿ? ಚಿಕನ್ ಬೇಕಾ? ಮನೆಯಲ್ಲಿ ಶ್ರಾವಣ ಮಾಡ್ತಾ ಇದೀವಿ ಅನ್ನೋ ಏನಾದರೂ ಸ್ವಲ್ಪ ಆದ್ರೂ ಇದೆಯಾ? ಆಯ್ತು, ಒಂದು ವಾರ ಆಯ್ತು. ತಿಂದೇ ಇಲ್ಲ ನೀನು ಈಚೆ ಕುಷ್ಕ. ಗಾಯ್ಸ್, ಏನು ಗೊತ್ತಾ, ಇವ್ರಿಗೂ ಇವ್ರ ಮಗಳಿಗೂ ನಾನೊಬ್ಳೇ ಮನೇಲಿ ಶ್ರಾವಣ ಮಾಡೋದು. ಅವರಿಬ್ರು ಈಚೆ ಹೋಗಿ ತಿನ್ಕೊ ಬರ್ತಾಳೆ. ನನ್ನ ಮಗಳಂತೂ 2 ದಿವಸದಿಂದ ಕೇಳ್ತಾನೆ ಅವಳೆ, ಏನು ಬೇಕು ನಿನಗೆ? ನೋಡಿದ್ರಾ, ಪಾಪ್ಕಾರ್ನ್ ಚಿಕನ್ ಬೇಕಂತೆ.
ನಿಮ್ಮ ಚಾರ್ವಿಗೆ ಏನೋ ಕೇಳಿ. ಏನು ಬೇಕಮ್ಮ? ಪಾಪ್ಕಾರ್ನ್ ಚಿಕನ್ ಬೇಕಾ? ತಿನ್ಬಾರ್ದಲ್ಲ ಶಿವದು, ಹಬ್ಬ ಐತೆ. ಸೊ ಅವರಿಬ್ರು ಇರಲ್ಲ ಗಾಯ್ಸ್. ಪಾಪುಗೆ ಏನು ಮಾಡೋದು, ಅವಳಿಗಿನ್ನೂ ಬುದ್ಧಿ ಇಲ್ವಲ್ಲ ಅನ್ಕೋತೀವಿ ನಾವು. ಅವಳಿಗಿರೋಷ್ಟು ಬುದ್ಧಿ ನಮಗೂ ಇಲ್ಲ. ಹೆಚ್ಚಿ ಸೌಂಡ್ ಕಮ್ಮಿಕೋ, ಮಗು ಅಲ್ವಾ, ಅದಕ್ಕೆ ಏನು ಮಾಡೋದು ಅಂತ ಹೋಗಿ ಕೊಡಿಸಿ ಈಚೆ ಅಂತಂದೆ. ಬಟ್ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿಲ್ಲ. ನಮ್ಮ ಹಸ್ಬೆಂಡು ಹೆವ್ಯಾಗಿ ತಿಂತಾರೆ ಗಾಯ್ಸ್ ಈಚೆ. ಮೊನ್ನೆನೂ ಕುಷ್ಕ ತಿನ್ಬಿಟ್ಟು ಬಂದ್ರಂತೆ ಮನೆಗೆ, ಆದರೆ ಮನೆಗೆ ಮಾತ್ರ ತರಿಸ್ತಾ ಇಲ್ಲ ನಾನು. ಸೊ ಇನ್ನೂ ನನಗೆ 3 ವಾರ ಐತೆ. 3 ವಾರ ಆದಮೇಲೆ ನಾನು ತಿನ್ಬೋದು. ನನಗೇನೋ ಗೈಸ್ ತಿನ್ನಬೇಕು ಅಂತ ಮನಸ್ಸೇ ಆಗ್ತಿಲ್ಲ. ಫಸ್ಟ್ ಎಲ್ಲಾದರೂ ಈ KFC ಅದು ಇದು ನೋಡಿದ್ರೆ ಅಯ್ಯೋ ತಿಂತಾ ಇಲ್ವೇ ಅನ್ನಿಸ್ತಿತ್ತು. ಬಟ್ ಈ ಸತಿ ಏನೋ ನನಗೆ ತಿನ್ನಬೇಕು ಅಂತಲೇ ಮನ್ಸಿಗೆ ಬರ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ಇವತ್ತು ವಿಡಿಯೋಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿರ್ತೀನಿ ಇವಾಗ ಅಡುಗೆ ಮಾಡಿರೋದ್ರಲ್ಲೆಲ್ಲ. ಯಾಕಂದರೆ ಈಚೆ ಏನೋ ಹಬ್ಬ ಮಾಡ್ತಾವ್ರೆ ಇವತ್ತು, ಏನೋ ಮುರುಗಾದು ಹಬ್ಬ ಮಾಡ್ತಾವ್ರೆ, ಅದಕ್ಕೆ ಹಾಡು ಹಾಕಿದ್ರು ಅಂತ ಎಲ್ಲದಕ್ಕೂ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಟ್ಟಿದ್ದೀನಿ. ಸೊ ಇವಾಗ ನಂದು ಪಲ್ಯ ಆಯಿತು. ನಮ್ಮ ಹಸ್ಬೆಂಡು ಹೋಗಿ ಫೇಸ್ ವಾಶ್ ಮಾಡ್ಕೊಬಂದರೆ ದೋಸೆ ಹಾಕ್ಕೊಂಡು ತಿನ್ನೋದು. ಅವ್ರು ಇನ್ನೂ ಎದ್ದೋಗೋ ಸ್ಟೇಜಲ್ಲಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ ಇಷ್ಟು ಬಟ್ಟೆ ಇದೆ, ಹೋಗಿ ಇವಾಗ ಬಟ್ಟೆ ಒಗ್ದ್ಬಿಟ್ಟು ಬರ್ತೀನಿ. ಓಕೆ, ಬಟ್ಟೆ ಒಗ್ದ್ಬಿಟ್ಟು ಅದಾದಮೇಲೆ ಸಿಗುವಾಗ. ಸೊ ಇವಾಗ ಫಸ್ಟು ಬಟ್ಟೆ ಒಗ್ದ್ಬಿಡ್ತೀನಿ ಗಾಯ್ಸ್, ಯಾಕಂದರೆ ಇವತ್ತು ಶುಕ್ರವಾರ ಅಲ್ವಾ. ಅಷ್ಟು ಬಟ್ಟೆ ಇವತ್ತು ಒಗ್ದಾಕ್ಬಿಟ್ರೆ 2 ದಿವಸದಲ್ಲಿ ಆ ಬಟ್ಟೆ ಎಲ್ಲ ಒಣಗೋಗುತ್ತೆ. ಅದಾದಮೇಲೆ ನಾನು ಮ್ಯಾಟ್ಗಳು ಬೆಡ್ಶೀಟ್ಗಳು ಒಗ್ದಾಕ್ಬಿಡ್ಬೋದು ಭಾನುವಾರ. ಇಲ್ಲ ಅಂದರೆ ಭಾನುವಾರನೇ ಎಲ್ಲ ಒಗ್ದಾಕಿದ್ರೆ ಒಣಗಾಕಕ್ಕೆ ಜಾಗ ಇರಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ಕೊಂಡೆ ಅಂದರೆ, ನೋಡಿ ಇರೋ ಅಷ್ಟು ಬಟ್ಟೆನೂ ಒಗ್ದಾಕ್ಬಿಟ್ಟು ಒಣಗಾಕ್ಬಿಡ್ತೀನಿ. 2 ದಿವಸದ ಒಳಗಡೆ ಅದು ಸ್ವಲ್ಪ ಆರಿರುತ್ತಲ್ಲ. ಅದಾದಮೇಲೆ ನಾಳಿದ್ದು ರೂಮ್ ಬೆಡ್ಶೀಟು ಮ್ಯಾಟ್ಗಳೆಲ್ಲ ಎತ್ತಿ ಭಾನುವಾರ ಮ್ಯಾಟ್ಗಳೆಲ್ಲ ಒಗ್ದಾಕ್ಬಿಡ್ತೀನಿ. ಸೋಮವಾರ ಉಪವಾಸ ಮಾಡಿ ಪೂಜೆ ಮಾಡೋದು ಅಷ್ಟೇ. ನಮ್ಮ ಹಸ್ಬೆಂಡ್ನ ಕೇಳೋಣ ಬನ್ನಿ, ಈ ವಾರ ನನ್ನ ಜೊತೆ ಬರ್ತಾರೋ ಇಲ್ವೋ ಅನ್ನೋದನ್ನ ಕೇಳೋಣ ಬನ್ನಿ. ಅಪ್ಪಿ ಒಂದು ನಿಮಿಷ ನೋಡಿ, ಇಲ್ಲಿ ಮೇಡಾ ಸರ್ ನನ್ನ ಜೊತೆ ಬರ್ತೀಯ ಈ ವಾರ ದೇವಸ್ಥಾನಗೆ? ಏಯ್ ಇಲ್ಲಿ ನೋಡಿ, ಇಲ್ಲಿ ಹೋದ ವಾರ ಬಂದಿಲ್ವಲ್ಲ ನಿನ್ನ ಮಗಳು, ಬಿದ್ದೋದ್ಲಲ್ವಾ? ಬರ್ತೀಯಾ? ಶಿವಾಗ ಹಾಲು ಯಾಕೆ ವಿಡಿಯೋ ಮಾಡಿಕೊಡ್ತೀಯಾ? ಬಾಯ್ ಬಿಟ್ಟೇಳು. ಓಕೆ ಗಾಯ್ಸ್, ನಮ್ಮ ಹಸ್ಬೆಂಡ್ ಬರ್ತಾರಂತೆ. ಹಾಗಾದರೆ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಅಲ್ಲೆಲ್ಲ ಪೂಜೆ ಮಾಡ್ತೀನಿ ಅಂತ ಈ ಸೋಮವಾರ. ಓಕೆ, ವೆದರ್ ನೋಡಿ ಗಾಯ್ಸ್, ನೋಡಿ ಇವತ್ತು ಶುಕ್ರವಾರ ಅಂತ ಈಚೆ ರಂಗೋಲಿ ಎಲ್ಲ ಹಾಕಿದೆ. ಇದು ಅಲ್ಲೇ ಏನೋ ಪೂಜೆ ಮಾಡ್ತಿರೋದು, ಅಲ್ಲೇ ಹಾಡು ಹಾಕಿದ್ರು, ಇವಾಗ ಆಫ್ ಮಾಡವ್ರೆ. ಸೊ ವೆದರ್ ನೋಡಿ ಗಾಯ್ಸ್, ಫುಲ್ಲು ಮಳೆ ವೆದರ್. ಆಲ್ರೆಡಿ ಬಂದು ನಿಂತೋಗಿದೆ, ಇಲ್ಲಿ ನೋಡಿ ಹನಿ 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 ಬರ್ತೈತೆ. ಓ ಇನ್ನೂ ಬರ್ತೈತೆ ಗಾಯ್ಸ್, ಕಾಣಿಸ್ತಾ? ಯಾರ್ದೋ ಮನೆಗೆ ಝೂಮ್ ಆಗ್ತಾಯಿದ್ದೀನಿ. ಸೊ ಇವಾಗ ನಾನು ಫಸ್ಟಾಗಿ ಇರೋ ಬಟ್ಟೆ ಒಗ್ದು ಬಿಡ್ತೀನಿ ಗಾಯ್ಸ್. ಅದಾದಮೇಲೆ ಸಿಗುವ ಊಟ ಮಾಡೋ ಟೈಮಲ್ಲಿ. ಓಕೆ, A few moments later. ನೋಡಿ ಗಾಯ್ಸ್ ಹೆಂಗಿದೆ ಭಯಂಕರವಾಗಿ. ಸಂಡೇ ಮಾಡ್ಸೋಕೆ ಹೋಗೋಣ. ಸೊ ಬಟ್ಟೆ ಎಲ್ಲ ಒಗೆದ್ಬಿಟ್ಟೆ ಗಾಯ್ಸ್. ಬಟ್ಟೆ ಜಾಲ್ಸೋದಕ್ಕೆ ನೀರಿಲ್ಲ. ನಮ್ಮ ಹಸ್ಬೆಂಡ್ಗೆ ಹೊಟ್ಟೆ ಹಸಿತೈತಂತೆ, ಅವ್ರಿಗೆ ದೋಸೆ ಸುಟ್ಟು ಕೊಟ್ಬಿಡ್ತೀನಿ. ಅವರೆಲ್ಲ ಕೆಳಗಡೆ ದೇವಸ್ಥಾನಗೇನು ಹೋಗಿದ್ದಾರೆ ಗಾಯ್ಸ್, ಯಾರೂ ಇಲ್ಲ ಮನೇಲಿ. ಸೊ ಅದಕ್ಕೆ ಬಂದಮೇಲೆ ನೀರು ಹಾಕ್ತಾರಲ್ಲ, ಆವಾಗ ಬಟ್ಟೆ ಜಾಲಿಸ್ಬಿಡ್ತೀನಿ. ಇವಾಗ ನಮ್ಮ ಹಸ್ಬೆಂಡ್ಗೆ ದೋಸೆ ಹಾಕ್ಕೊಡ್ತೀನಿ. ಬನ್ನಿ ದೋಸೆ ಹಾಕೋಣ. ನೈಟ್ ಹಾಕ್ತಿದ್ದೀನಿ. ಇವಾಗ ನಾನು ದೋಸೆ ಹಾಕ್ಕೊಟ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ನಾನು ದೋಸೆ ತಿನ್ಕೊಬಿಡ್ತೀನಿ ಗಾಯ್ಸ್. ನೋಡಿ ಆಲ್ರೆಡಿ ಸಾಂಗ್ ಹಾಕಿದ್ರು. ಸೊ ಇದ್ಮೇಲೆ ನಾನು ವಾಯ್ಸ್ ಕೊಡೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ ವಾಯ್ಸ್ ಸಾಂಗ್ ಕೇಳಿಸಿದ್ರೆ. ಸೊ ದೋಸೆ ಎಲ್ಲ ಸುಟ್ಬಿಟ್ಟು ಅದಾದಮೇಲೆ ಸಿಗುವ ಗಾಯ್ಸ್ ಊಟ ಮಾಡೋ ಟೈಮ್. ದೋಸೆ ತಿನ್ನಿ. ಆ 6 ಪ್ಯಾಕ್ನ ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ ಗಾಯ್ಸ್. ಹೆಂಗಿದೆ ಅಪ್ಪಿ ಪಲ್ಯ? ಸೂಪರಾ? ಇನ್ನು ಇಲ್ಲಿ ದೋಸೆ ಸುಡ್ತಾ ಇದ್ದೀನಿ. ಇಲ್ಲಿ ನೋಡಿ ಗಾಯ್ಸ್,
ಇಷ್ಟು ಪಾತ್ರೆ ಅಡುಗೆ ಮಾಡೋಲ್ಗಡೆ ಮತ್ತೆ ಪಾತ್ರೆ ತೊಳಿಬೇಕು. ಬಾಯ್. ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೊಟ್ರು ಗಾಯ್ಸ್. ಚಾರ್ವಿ ಹೋಗ್ತಾವಳೆ. ಎಲ್ಗಪ್ಪಿ ಚಾರ್ವಿ? ಹಾಂ, ಎಲ್ಲ ಹೋಗ್ತಿದ್ಯಮ್ಮ? ಓಕೆ ಮಗಳೇ, ಬಾಯ್. ಒಮ್ಮೆ ಬರ್ತೀನಮ್ಮ ನಿನ್ನ ಕರ್ಕೊಳಕ್ಕೆ. ಹಾಂ, ನೀರು ಹಾಕೋಕ್ಕೆಲ್ಲಪ್ಪಿ. ಬಾಯ್. ಚಾರ್ವಿ ಅವ್ರ ಅಪ್ಪ ಇಬ್ಬರು ಹೋಯ್ತವ್ರೆ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಯ್ತಾರೆ, ಅವಳನ್ನ ಬಿಟ್ಬಿಟ್ಟು. ನನ್ನ ಮಗಳು ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೋದ್ರು ಗಾಯ್ಸ್. ಅವಳು ನಮ್ಮ ಜೊತೆನೇ ಇದ್ದು ಎಲ್ಲೂ ಒಂದು ಸ್ವಲ್ಪ ದಿವಸ ಇರಲ್ಲ ಅಂತವಳೆ. ಅದಕ್ಕೆ ಇವಾಗ ಕಳ್ಸಿದ್ದೀನಿ. ನೆನೇನು ಹೋಗಿದ್ಲು, ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದ್ಲು. ಅಂದರೆ ಅವ್ರ ಅಪ್ಪನೂ ಇದ್ರು, ಅದಕ್ಕೆ ಇದ್ಲು. ಇವತ್ತು ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ ಬಿಟ್ಬಿಟ್ಟು. ಅದಕ್ಕೆ ಇರ್ತಾಳ ಇಲ್ವೋ ಅಂತ ನೋಡೋಣ ಅಂದ್ಬಿಟ್ಟು ಕಳ್ಸಿಕೊಟ್ಟಿದ್ದೀನಿ. ನೋಡೋಣ ಇರ್ತಾಳೇನೋ. ಒಂದು 2 ಅವರ್ ಇರೇ, ಆಮೇಲೆ ಬಂದು ಕರ್ಕೊಬರ್ತೀನಿ ಅಂತಂದೆ. ಇವಾಗ 2:15. ಸೊ ನೋಡೋಣ ಎಷ್ಟೊತ್ತಿಗೆ ಕಾಲ್ ಮಾಡ್ತಾಳೋ ಬಾ ಅಮ್ಮ ಅಂತ. ಅವಾಗ ಹೋಗಿ ನಾನೇ ಕರ್ಕೊಬರ್ತೀನಿ. ಇವಾಗ ನಾನು ದೋಸೆ ಒಯ್ದಿಕ್ಕಿದ್ದೀನಿ ಆಲ್ರೆಡಿ. ಇವಾಗ ಊಟ ಮಾಡ್ಕೊತೀನಿ ನಾನು. ಅವ್ರು ಬಿಟ್ಟಿರೋ ತಟ್ಟೆಲೆ ತಿಂತಾಯಿದ್ದೀನಿ. ಇನ್ನೊಂದು ತಟ್ಟೆ ತೊಗೊಂಡ್ರೆ ನಮಗೆ ತೊಳಿಯೋಕೆ ಕಷ್ಟ. ಅದಕ್ಕೆ ದೋಸೆ, ಪಲ್ಯ, ಚಟ್ನಿ ತಿನ್ನೋಣ. ಪಲ್ಯ ಅಂತೂ ಸಖತ್ತಾಗಿದೆ ಗಾಯ್ಸ್. ಎಷ್ಟು ದಿನ ಆಯಿತು ಗೊತ್ತಾ ಗಾಯ್ಸ್, ನಾನು ಆಲೂಗಡ್ಡೆ ಪಲ್ಯನೂ ದೋಸೆನ ಮನೇಲಿ ಮಾಡ್ಕೊಂಡು ತಿಂದು. ಹೋಟ್ಲಲ್ಲೆಲ್ಲ ತಿಂದಿದ್ದೀನಿ, ಬಟ್ ಮನೇಲಿ ಮಾಡೋದಕ್ಕೂ ಹೋಟ್ಲಲ್ಲಿ ದೋಸೆ ಪಲ್ಯ ತಿನ್ನೋದಕ್ಕೂ ತುಂಬ ಡಿಫ್ರೆಂಟ್ ಇದೆಯಲ್ವಾ. ಸೊ ಅದಕ್ಕೆ ಇವಾಗ ನಾನು ಊಟ ಮಾಡ್ಕೊತೀನಿ. ಚೆನ್ನಾಗಿ ಜಾಲ್ ಸಿಕ್ಕಿದ್ದೀನಿ. ಸೊ ಇವಾಗ ಏನಿದ್ರು ಪಾತ್ರೆ ತೊಳಿಬೇಕು. ಸೊ ಪಾತ್ರೆ ತೊಳೆದ್ಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ಅದಾದ್ಮೇಲೆ ಸಿಗುವ ಗಾಯ್ಸ್. ಓಕೆ, ಗಾಯ್ಸ್ ಇವಾಗ ಕೆಲಸ ಎಲ್ಲ ಮುಗೀತು. ಹಾಗೆ ದೇವ್ರು ಬಂದಿತ್ತು, ವಿಡಿಯೋ ಹಾಕಿದ್ದೀನಿ ನೋಡಿದ್ರಲ್ವಾ. ಸೊ ಅದನ್ನ ನೋಡ್ಕೊಂಡು ಇದ್ಬಿಟ್ಟಿದೆ ಸ್ವಲ್ಪ ಹೊತ್ತು. ಇವಾಗ ಹೋಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಕ್ರೀಮ್ ಏನು ಹಾಕ್ಕೊಳ್ಳಲ್ಲ ಗೈಸ್, ಬೆಳಗ್ಗೆನೂ ಹಾಕ್ಕೊಂಡಿಲ್ಲ. ಎಲ್ಲಾದರೂ ಹೋಗ್ಬೇಕಾದ್ರೆ ಮಾತ್ರನೇ ಕ್ರೀಮ್ ಹಾಕ್ಕೊಳ್ಳೋದು. ಹಾಗೆ ಸ್ಟಿಕ್ಕರ್ ಇಕ್ಕೊಂತೀನಿ. ಚುಕ್ಕಿ ಯಾಕಿಟ್ಟದಿ ಚುಕ್ಕಿ. ಲಿಜ್ಜೆಲ್ಲ ಇಸ್ಕೊಳಕ್ ಆಗ್ತಾ ಇಲ್ಲ ಗಾಯ್ಸ್, ಟೈಮ್ ಕೂಡಿ ಬರ್ತಾ ಇಲ್ಲ. ಇವಾಗ ಏನೂ ಕೆಲಸ ಇಲ್ಲ. ಚಾರ್ವಿ ಇಲ್ದಿರ ಮನೆಯೆಲ್ಲ ಸೈಲೆಂಟಾಗಿದೆ ಗಾಯ್ಸ್. ಏನೋ ಕಳ್ಕೊಂಡಿರೋ ಥರ ಫೀಲಿಂಗ್ ನನಗಂತೂ. ಒಬ್ಬೊಬ್ರು ಅವ್ರ ಮಕ್ಕಳನ್ನ ಬಿಟ್ಬಿಟ್ಟೇ ಇರ್ತಾರೆ. ಯಪ್ಪ ಅದು ಹೆಂಗಿರ್ತಾರೋ. ಹೋಗಿ ಅವಳು ಇನ್ನೂ 2 ಅವರ್ ಆಗೈತಾ, ಇನ್ನೂ 2 ಅವರ್ ಆಗಿಲ್ಲ, 1 ಅವರ್ ಆಗೈತೆ ಕರೆಕ್ಟಾಗಿ. ಸೊ ನನಗೆ ಅಷ್ಟು ಬೇಗ ಬೇಜಾರಾಗ್ತಿದೆ ಅವಳು ಇಲ್ದಿರ. ಸೊ ನಮ್ಮ ಹಸ್ಬೆಂಡ್ ಅವ್ರು ಹೋಗಿರ್ತಾರೆ ಅನ್ಕೋತೀನಿ ಕೆಲಸಕ್ಕೆ. ಸೊ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿಬಿಟ್ಟು ಏನು ಮಾಡ್ತಾವಳೆ ಕೇಳೋಣ. ನಮ್ಮ ಹಸ್ಬೆಂಡ್ ಏನಾದರೂ ಕೆಲ್ಸಕ್ಕೆ ಹೋಗಿದ್ರೆ ನಾನು ನಾದಿನಿಗೆ ಕಾಲ್ ಮಾಡ್ತೀನಿ. ಸೊ ಕಾಲ್ ಮಾಡಿಬಿಟ್ಟು ಅದಾದ್ಮೇಲೆ ಸಿಗ್ತೀನಿ. ಅವ್ರ ಅಪ್ಪ ಕೆಲ್ಸಕ್ಕೆ ಹೋದ್ರಂತೆ, ಚಾರ್ವಿನ ಬಿಟ್ಬಿಟ್ಟು. ಅವ್ರ ಅಜ್ಜಿ ಮನೆಯಲ್ಲೇ ಇದ್ಲಂತೆ. ನನ್ನ ನಾದಿನಿನೂ ಕೆಲ್ಸಕ್ಕೆ ಹೋಗ್ಬಿಟ್ಟವಳೆ, ಅವ್ರ ಅಜ್ಜಿ ಜೊತೆ ಇದ್ದಾಳಂತೆ. ಏನು ಮಾಡ್ತಾವಳೆ ಏನೋ. ನಮ್ಮ ಅತ್ತೆ ಹತ್ರ ನಾನು ಫೋನ್ ಮಾಡಿ ಮಾತಾಡಲ್ಲ, ಯಾಕಂದರೆ ನನಗೆ ಹಿಂದಿ ಅಷ್ಟೊಂದು ಬರಲ್ವಲ್ಲ ಅದಕ್ಕೆ. ಸೊ ಬೇಜಾರಾಗ್ತಾಯಿದೆ ಗಾಯ್ಸ್. ಚಾರ್ವಿ ಇಲ್ದಿರ ನೋಡಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ ನನಗೆ. ಸ್ಕೂಲಿಗೆಲ್ಲ ಕಲಿಸ್ಬಿಟ್ರೆ ಅದು ಹೆಂಗಿರ್ತೀನೋ ಅವಳನ್ನ ಬಿಟ್ಟು ಗೊತ್ತಿಲ್ಲ. ಇಷ್ಟೊತ್ತು ಕೆಲಸ ಆಯ್ತಾ,
ಕೆಲಸ ಮಾಡ್ಕೊಂಡು ಇದ್ಬಿಟ್ಟೆ. ಇವಾಗ ಸಡನ್ನಾಗಿ ಅವಳಿಲ್ಲ, ರೂಮಲ್ಲಿ ಇರ್ತಿದ್ಲ ಅವಳು, ನಾನು ಯಾವಾಗ ಕೆಲಸ ಮಾಡಿದ್ರು. ಸೊ ಇವಾಗಿಲ್ಲ ಅಂದ್ಬಿಟ್ಟು ನಾನು ಅದನ್ನ ಬಂದ್ಬಿಡ್ತಿದೆ ಗಾಯ್ಸ್. ಯಪ್ಪ ದೇವ್ರೇನು ಸ್ಕೂಲು ಕಲ್ಸಿದ್ರೆ ಅದು ಹೆಂಗಿರ್ತೀನೋ ನಾನು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಯಾವಾಗೂ ಕೆಲಸ ಮಾಡ್ಬೇಕಾದ್ರೆ ರೂಮಲ್ಲಿ ಇರ್ತಿದ್ಲಾ, ಇವತ್ತು ಕೆಲಸ ಮಾಡ್ಬಿಟ್ಟು ಆದ್ಮೇಲೆ ನನ್ನ ಹತ್ರ ಓಡಿ ಬರ್ತಿದ್ಲು. ಇವಾಗ ನಾನು ಯೋಚನೆ ಮಾಡ್ತಿದ್ದೀನಿ ಎಲ್ಲಿ ಮಗು ಅಂತ. ಏನು ಮಾಡೋಕ್ಕಾಗಲ್ಲ, ರೂಢಿ ಆಗಬೇಕಲ್ಲ ಗಾಯ್ಸ್ ಅವಳಿಗೆ, ಅದಕ್ಕೆ ಅಷ್ಟೇ. ಕಾಮಿಡಿ ಆಗೈತೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ. ನಾನು ಮುಗ್ದಲ್ಲಿ ನಗು ಐತೆ, ಕಣ್ಣಲ್ಲಿ ನೀರು ಬರ್ತಿದೆ ನೋಡಿ. ಯಪ್ಪ ದೇವ್ರೆ, ಅವಳು ಹುಟ್ಟಿದಾಗಿಂದನೂ ನಾನು ನಮ್ಮ ಹಸ್ಬೆಂಡ್ ಅವಳನ್ನ ಯಾವತ್ತೂ ಬಿಟ್ಟಿದ್ದಿಲ್ಲ ಗಾಯ್ಸ್. ಎಲ್ಲೇ ಹೋದ್ರು, ಯಾವ ಪ್ರಮೋಷನ್ಗೆ ಹೋದ್ರು ಅಷ್ಟೇ, ನಾವು ಏನಾದರೂ ಮಕ್ಕಳು ಅಲೋಡ್ ಇಲ್ಲ ಅನ್ನೋ ಪ್ರಮೋಷನ್ ನಾವು ಮಾಡೋದೇ ಇಲ್ಲ. ಸೊ ಯಾವುದೇ ಪ್ರಮೋಷನ್ಗೆ ಹೋದ್ರು ಅವಳು ಇರ್ತಾಳೆ, ಎಲ್ಲೋದ್ರೂ ಇರ್ತಿದ್ಲ. ಇವತ್ತು ಇಷ್ಟೊತ್ತು, ಇವಾಗ 4 ಅಷ್ಟು ಟೈಮ್ 4:12 ಆಗ್ತಿದೆ. ಸೊ ಇಷ್ಟೊತ್ತು ಬಿಟ್ಟಿರೋದಕ್ಕೆ ತಲೆ ಕೆಟ್ಟೋಗ್ಬಿಡ್ತಿದೆ. ಸ್ಕೂಲ್ಗೆಲ್ಲ ಹೋದರೆ ಅದು ಹೆಂಗಿರ್ತೀನೋ ಏನೋ ಗೊತ್ತಿಲ್ಲ. ಸೊ ನೋಡೋಣ, ಒಂದು 5 ಗಂಟೆ 5:15 ಹಂಗೆ ಕರ್ಕೊಬರ್ತೀನಿ. ಯಾಕಂದರೆ ಅವಳಿಗೂ ಅಭ್ಯಾಸ ಆಗಬೇಕಲ್ಲ ಗಾಯ್ಸ್. ಅವಳು ಇಲ್ಲೂ ಅಷ್ಟೇ, ಇಲ್ಲೂ ಯಾರ ಹತ್ರನೂ ಹೊಂದ್ಕೊಳ್ಳಲ್ಲ, ಕೆಳಗಡೆ ಹೋಗಿ ಯಾರ ಜೊತೆನೂ ಆಟಾಡಲ್ಲ. ಸೊ ಹಿಂಗೋ ಅವ್ರ ಅಜ್ಜಿ ಮನೇಲಿ ಇದ್ದಲ್ಲಂತೆ. ನೋಡೋಣ ಎಷ್ಟೊತ್ತಾಗ ಕರ್ಕೊಬರ್ತೀನೋ ಗೊತ್ತಿಲ್ಲ. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ. ಏನು ಮಾಡೋ, ಚಾರ್ವಿ ಬೇರೆ ಇಲ್ವಲ್ಲ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಫೀಲ್ ಆಗೈತಾ ಅಂತ ಕಮೆಂಟ್ ಮಾಡಿ. ಇದು ಫಸ್ಟ್ ಟೈಮ್ ನನಗೆ ಅವಳನ್ನ ಬಿಟ್ಟಿರೋದು, ಎಲ್ಲೂ ಬಿಟ್ಟಿಲ್ಲ ಗಾಯ್ಸ್ ನಾನು ಅವಳನ್ನ. ದೇವ್ರೆ ಇದ್ರೆ ಏನು ಮಾಡ್ತಾಳೆ ಗೊತ್ತು, ಅತ್ತೀಟೆ ಸುಬಿ ಓಡಾಡ್ತಾ ಇರ್ತಾಳೆ. ಅಮ್ಮ ಲೆಮನ್ ಜ್ಯೂಸ್ ಕೂಡ ಮಾಡಿಕ್ಕಿದ್ದೀನಿ ಗೈಸ್ ಅವಳಿಗೆ. ಆವಾಗಲೇ ಬಂಡಿ ಮಕ್ಕಳಮ್ಮ ಲೆಮನ್ ಕೊಟ್ಟಿದ್ರಲ್ಲ, ದೇವ್ರ ಹತ್ರ ಇಕ್ಕಿದೆ. ನೋಡ್ಬಿಟ್ಟು ಅಮ್ಮ ಇದರಲ್ಲಿ ಲೆಮನ್ ಜ್ಯೂಸ್ ಮಾಡಿಕೊಡು ಅಂದರು. ಅದಕ್ಕೆ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಲೆಮನ್ ಜ್ಯೂಸ್ ಮಾಡಿ ಬಂದಮೇಲೆ ಕೊಡಬೇಕು. ಇದ್ರೆ ತೀಟೆ ಮಾಡ್ಕೊಂಡು ಅಮ್ಮ ಅದು ಮಾಡು ಇದು ಮಾಡು ಅದು ತಲೆ ತಿಂತಿದ್ಲಲ್ಲ, ಅದೇ ಜ್ಞಾಪನ ಬರ್ತೈತೆ ಇವಾಗ. ಸೊ ಇರಲಿ ಗಾಯ್ಸ್, ಅಭ್ಯಾಸ ಆಗಬೇಕು ಅವಳಿಗೂ. ಅಪ್ಪ ಅಮ್ಮನ ಬಿಟ್ಟು ಇರೋದು. ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿದ್ದಕ್ಕೆ ಬೈತವನೆ, ಇವಾಗ ಹೋಗಿ ನೀನು ಕರ್ಕೊಬಂದ್ಬಿಡು, ಅವಳು ಇರೋದು ಬೇಡ, ಅಭ್ಯಾಸ ಮಾಡ್ಕೊಳ್ಳೋದು ಬೇಡ ಅಂತ. ನೋಡೋಣ ಇಷ್ಟೊತ್ತು ಅವಳೇಲಿ ಚಾರ್ವಿ ಹೇಳ್ಬಿಟ್ಟು ಹೋಗಿದ್ದಾಳೆ ಗಾಯ್ಸ್. ನಾನು ಆಟ ಆಡ್ತಾ ಇರ್ತೀನಿ ಅಮ್ಮ, ನಾನು ಯಾವಾಗ ಅಮ್ಮ ಬೇಕು ಅನ್ಸುತ್ತೋ ಅವಾಗ ಕಾಲ್ ಮಾಡ್ತೀನಿ, ಅವಾಗ ಬಂದು ನನ್ನ ಕರ್ಕೊಬಂದ್ಬಿಡು ಅಂದ್ಲು. ಸರಿ ಅಮ್ಮ ಫೋನ್ ಮಾಡಿಸು ಅಮ್ಮಮ್ಮ ಹತ್ರದಿಂದ, ನಾನು ಬಂದು ಕರ್ಕೊಬರ್ತೀನಿ ಅಂತ ಅಂದೆ. ನೋಡೋಣ ಎಷ್ಟೊತ್ತಿಗೆ ಫೋನ್ ಮಾಡ್ತಾಳೆ, ಎಷ್ಟೊತ್ತಿಗೆ ಹೋಗಿ ಕರ್ಕೊಬರೋದು ಅಂತ ನೋಡೋಣ. ಓಕೆ, ಸೊ ನೀವು ಯಾರಾದರೂ ಈ ಥರ ಫೀಲ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆನಾ. ಮಳೆ ಬಂದು ನಿಂತೋಗಿದೆ ಗಾಯ್ಸ್. ನಮ್ಮ ಚಾರುವಿನ ನಮ್ಮ ಅತ್ತೆನೇ ಕರ್ಕೊಂಬರ್ತಾರಂತೆ. ಸೊ ನೋಡೋಣ, ಮಳೆ ಬರ್ತಿತ್ತು ಅದಕ್ಕೆ ಅವ್ರು ಬಂದಿಲ್ವಂತೆ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಯಾವಾಗ ಬರ್ತಾರ ನೋಡೋಣ. ಮತ್ತೆ ಓಟ್ರು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಮೇಡಮ್ ಬಂದರು. ಏನು ಮಾಡ್ತಿದ್ದೆ ಅಮ್ಮಮ್ಮ ಮನೆಯಲ್ಲೇ? ಮೂಗೆಲ್ಲ ತಣ್ಣಗಾಗ್ಬಿಟ್ಟೈತೆ. ಹಾಂ, ಬೂವ ಏನು ತಿಂದೆ? ಏನು ತಿಂದಿಲ್ವ? ಚಿಪ್ಸು ಇಸ್ಕೊಡ್ತಾ ಅಪ್ಪ? ಹಾಂ, ಓಕೆ ಮಗಳೇ. ಮಕ್ಕೊಂಡಿತ್ತ ಅತ್ತೆ? ಕೆಲ್ಸಕ್ಕೆ ಹೋಯ್ತಾ ಅತ್ತೆ ಎದ್ದಿ? ಸರಿ ಬಿಡು. ಇದಿಲ್ಲ ಅಂದ್ರೆ ಮನೇಲಿ ಇರೋಕ್ಕೆ ಆಗಲ್ಲ. ಮಗಳಿನಿ ಮುದ್ದಾಗಿ ನಗುವಿನಿ ಮನೆಯ ತುಂಬಿದೆ. ಚೊಂಬಲ್ ಏನೋ ಐತೆ ನೋಡು. ಏನದು? ಗ್ಲಾಸ್ ಅಲ್ಲಿ ಇಟ್ಕೊಂಡು ಕುಡಿಬೇಕು. ಸೂಪರಾ? 2000 years later. ಸೊ ಗಾಯ್ಸ್, ಟೈಮ್ ಬಂದು 7:15 ಆಗ್ಬಿಟ್ಟೈತಾ. ಇವಾಗ ನಾನು ಟೀ ಮಾಡ್ಕೊಂಡಿದ್ನಿ. 2ನೇ ಸತಿ ಗಾಯ್ಸ್ ಟೀ ಬಿಸಿ ಮಾಡ್ಕೊಂಡಿರೋದು.
ಚಾರ್ವಿಗೆ ದೋಸೆ ಕೊಟ್ಟಿರ್ತಾ ಇದ್ದೆ. ಸೊ ಅವಳಿಗೆ ದೋಸೆ ಕೊಟ್ಕೊಂಡು ಉಯ್ದುಬಿಟ್ಟು ತಣ್ಣಗಾಗ್ಬಿಟ್ಟಿತ್ತು. ಮತ್ತೆ ಹೋಗಿ ಬಿಸಿ ಮಾಡ್ಕೊಬಂದಿದ್ದೀನಿ. ಸೊ 7:15 ಆಗ್ಬಿಟ್ಟೈತೆ ಟೈಮು. ಸೊ ಇವಾಗ ಚಾರ್ವಿ ದೋಸೆ ತಿಂತಾವಳೆ. ನಾನೇನೋ ಊಟ ಮಾಡೋದು ಲೇಟ್ ಅಲ್ವಾ, ಅದಕ್ಕೆ ಟೀ ಲೇಟಾಗಿ ಕುಡಿತಾ ಇದ್ದೀನಿ. ನಾನು 9 ಗಂಟೆ 9:15 ಹಂಗೆ ನೈಟ್ ಊಟ ಮಾಡೋದು. ಪಾಪಗೆ ಹೊಟ್ಟೆ ಹಸಿತಾ ಇದೆ ಅಂತ ಪಾಪಗೆ ದೋಸೆ ಹುಯ್ಕೊಟ್ಟೆ. ಸೊ ನನಗೆ ನೈಟ್ ಊಟಕ್ಕೆ ಅದೇ ನೆನ್ನೆ ಮಾಡಿದ್ನಲ್ವ ಗಾಯ್ಸ್, ಬಸ್ಸಾರು. ಸೊ ಬಸ್ಸಾರೇ ಐತೆ, ಅದಕ್ಕೆ ಅನ್ನ ಮಾಡ್ಕೊತೀನಿ. ಬಸ್ಸಾರು ಅನ್ನ ತಿನ್ಕೊತೀನಿ. ಚಾರ್ವಿದು ಊಟ ತಿಂತಾವಳೆ, ಇವಾಗ ದೋಸೆ ತಿಂತಾವಳೆ. ಸೊ ನಾನಿವಾಗ ಸ್ವಲ್ಪ ಟೀ ಕುಡ್ಕೊತೀನಿ ಗಾಯ್ಸ್. ಚಾರ್ವಿ ದೋಸೆ ತಿಂತಾವಳೆ. ಪಾಪ ಸೂಪರಾ? ಓಕೆ ತಿನ್ನಮ್ಮ. ಅನ್ನಕ್ಕಿಟ್ಟು ಅಪ್ಪ ಬಿಸಿ ಮುಟ್ಬಿಟ್ಟೆ ಗಾಯ್ಸ್. ಅನ್ನಕ್ಕಿಟ್ಟಿದ್ದೀನಿ ನನಗೆ. ಹಾಗೆ ಸಾರು ಇದೆಯಲ್ವ, ಸಾರು ಬಿಸಿ ಮಾಡಬೇಕು, ಬಿಸಿ ಮಾಡ್ಕೊತೀನಿ ಆಮೇಲೆ. ಹಾಗೆ ಗಾಯ್ಸ್, ನಾನು ಇವಾಗ ಏನಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಾ, ನಾನು ಯೋಚನೆ ಮಾಡೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಬೈಕೊಂಡ್ಬೇಡಿ. ಇವಾಗ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಆಲೂಗಡ್ಡೆ ಬೋಂಡ. ಯಾಕಂದರೆ ಮಧ್ಯಾಹ್ನ ಮಾಡಿದ ಪಲ್ಯ ಸ್ವಲ್ಪ ಮಿಕ್ಕೋಗಿದೆ ಗಾಯ್ಸ್. ನಾನು ಇವಾಗ ದೋಸೆ ತಿಂತಾ ಇಲ್ವಲ್ಲ, ಮತ್ತು ನಾಳೆಗೆ ನಾನು ತಿನ್ನಲ್ಲ. ನಮ್ಮ ಹಸ್ಬೆಂಡ್ ಅಂತೂ ಫಸ್ಟೇ ತಿನ್ನಲ್ಲ, ನಾನಂತೂ ತಿನ್ನಲ್ಲ. ಅದಕ್ಕೆ ಅದ್ಯಾಕೆ ವೇಸ್ಟ್ ಮಾಡಬೇಕು? ಅದರಿಂದ ನಾವು ಯಾಕೆ ಬಜ್ಜಿ ಮಾಡ್ಕೋಬಾರ್ದು ತಾನೇ? ಸಾರಿ, ಬೋಂಡ ಮಾಡ್ಕೊಬಾರ್ದು ತಾನೇ? ಅದಕ್ಕೆ ಇವಾಗ ನಮ್ಮ ಹಸ್ಬೆಂಡ್ನ ಫೋನ್ ಎಣ್ಣೆ ಇಲ್ಲ ಗಾಯ್ಸ್, ಸ್ವಲ್ಪನೇ ಇದೆ. ಅದಕ್ಕೆ ನನ್ನ ಗಂಡನ ಫೋನ್ ಮಾಡಿ ಕೇಳಿದೆ, ಅಪ್ಪಿ ನಾನು ಬೋಂಡ ಮಾಡ್ಕೊತೀನಿ, ಎಣ್ಣೆ ಖಾಲಿ ಆದರೆ ಬೈಬೇಡ ಅಂತ. ಮಾಡ್ಕೊತೀನಿ ಅಂತಂದ. ಅದಕ್ಕೆ ಇವಾಗ ನಾನು ಬೋಂಡ ಮಾಡ್ತೀನಿ. ಬೋಂಡ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಆಲ್ರೆಡಿ ಬೋಂಡಾಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ಹಿಂದೆ ವಿಡಿಯೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಆಲೂಗಡ್ಡೆ ಪಲ್ಯ ಅಲ್ಲಿ ನಾವು ಬೋಂಡ ಮಾಡೋದು. ಸೊ ಇವಾಗ ಹೋಗ್ಬಿಟ್ಟು ಹಿಟ್ಟು ಕಲಿಸ್ಬೇಕು. ಹಿಟ್ಟಿಗೆ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ ಗಾಯ್ಸ್. ಸೊ ಇವರು ಗಂಡನ ಕೇಳ್ಬಿಟ್ಟು ಇವರು ಅಡುಗೆ ಮಾಡ್ತಾರೇನೋ ಮನೇಲಿ ಅಂತೆಲ್ಲ, ಆ ಸೀನೆಲ್ಲ ಇಲ್ಲ. ಸೊ ನನಗೂ ಬೇಜಾರಾಗುತ್ತೆ ಗಾಯ್ಸ್. ಅಷ್ಟೆಲ್ಲ ಕಷ್ಟಪಟ್ಟು ದಿನಾ ನೈಟ್ ಡ್ಯೂಟಿನೇ ಮಾಡೋದು ನಮ್ಮ ಹಸ್ಬೆಂಡು. ನೈಟ್ ಡ್ಯೂಟಿ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ನೈಟೇ ಮಾಡ್ತಾರೆ. ಸೊ ಬೆಳಗ್ಗೆ ಡ್ಯೂಟಿ ಮಾಡಲ್ಲ ಅವರು. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಡ್ಯೂಟಿ ಮಾಡ್ತಾನೆ. ಸೊ ಒಂದು ಮಾತು ಅವ್ರನ್ನ ಕೇಳಿದ್ರೆ, ಓ ನಮ್ಮ ಹೆಂಡತಿ ನಮ್ಮ ಕಷ್ಟನ ಅರ್ಥ ಮಾಡ್ಕೊತಾರೆ ಅಂತ ಅವ್ರಿಗೂ ಅನಿಸುತ್ತಲ್ವಾ. ಸೊ ಆ ಕಾರಣಕ್ಕೆ ಮಾತ್ರನೇ ಕೇಳಿದೆ, ಈ ಥರ ಮಾಡ್ಕೊತೀನಿ ಅಪ್ಪಿ, ಸ್ವಲ್ಪನೇ ಇದೆ ಎಣ್ಣೆ ಅಂತ. ಪರವಾಗಿಲ್ಲ ಮಾಡ್ಕೊತೀನಿ ಅಂದರು. ಸೊ ಈ ಥರ ಅಡ್ಜಸ್ಟ್ಮೆಂಟ್ಸು ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ಜೀವನ ಮಾಡೋಕ್ಕಾಗೋದು. ಅದಕ್ಕೆ ನಮ್ಮ ಹಸ್ಬೆಂಡ್ನ ಕೇಳಿದಷ್ಟೇ. ನೀವು ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಓ ನಾನು ಮಾಡ್ಕೊತಿದ್ರೆ ನಮ್ಮ ಹಸ್ಬೆಂಡ್ ಬೈತಾರೇನೋ ಅಂತ. ಸೊ ಅವ್ರು ಯಾವುದೇ ಕಾರಣಕ್ಕೂ ಬೈಯಲ್ಲ. ಸೊ ನನ್ನ ಜವಾಬ್ದಾರಿ ನಮ್ಮ ಗಂಡನ ಕೇಳಬೇಕು. ಸೊ ನಾನು ಕೇಳಿದೆ, ಯಾಕಂದರೆ ಅವ್ರು ಕಷ್ಟಪಟ್ಟು ದುಡ್ದು ನನ್ನ ಸಾಕ್ತವ್ರಲ್ಲ, ಅದಕ್ಕೋಸ್ಕರನೇ ಈ ಥರ ಅಂತ ಕೇಳಿದೆ. ಸೊ ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ, ಓಕೆನಾ? ಸೊ ಇವಾಗ ನಾವು ಬೋಂಡ ಮಾಡೋಣ, ಬನ್ನಿ. ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇಷ್ಟು ಇದೆ. ಪಾಪು ಆಲ್ರೆಡಿ ಒಂದು ರೌಂಡ್ ಮಲ್ಗವಳೆ ಗಾಯ್ಸ್. ದೋಸೆ ತಿಂದ್ಲಲ್ವಾ, ಮಧ್ಯಾಹ್ನ ಮಲಗಿದ್ದಿಲ್ಲಲ್ಲ, ನಮ್ಮ ಅತ್ತೆ ಮನೆಗೆ ಹೋಗಿದ್ಲು, ಅದಕ್ಕೆ ಮಲ್ಗವಳೆ. ಓ ಇಷ್ಟು ಜಾಸ್ತಿ ಆಗುತ್ತೆ ಅನ್ಕೊತೀನಿ ಗಾಯ್ಸ್. ನೋಡಿ, ಇಡ್ಲಿ ಕಲಿಸ್ಬಿಡ್ತೀನಿ. ಇದ್ರೆ ಪ್ಲೇನ್ ಹಾಕ್ಕೊಡ್ತೀನಿ ಪಾಪುಗೆ. ಸೊ ಇಲ್ಲಿ ಫೋಕಸ್ ಮಾಡಿ ಗಾಯ್ಸ್. ನನ್ನ ಮುಖನ ಏನು ನೋಡ್ತೀರಾ? ಅದೇ ಹಳೆ ಮುಖ, ಅದೇ ಐಬ್ರೋ ಮಾಡಿಸ್ತೀರ ಮುಖನ, ಎಷ್ಟಂತ ನೋಡ್ತೀರಾ? ಇಲ್ಲಿ ಫೋಕಸ್ ಮಾಡಿ ಬನ್ನಿ. ಸೊ ಇದಕ್ಕೆ ನೀಲ್ ಕಂಪ್ನಿ ಅವ್ರದ್ದು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆದಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಸೋಡಾ, ಅದಾದಮೇಲೆ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿದ್ರಾ ಎಷ್ಟು ಚೆನ್ನಾಗಿ ಬೋಂಡಾಗೆ ಇಟ್ಟು ಕಲಿಸಿದ್ದೀನಿ. ಇದನ್ನು ನೋಡ್ತಿದ್ರೆ ನನಗೆ ನಾನು ಯಾಕೆ ಮಳೆಗಾಲದಲ್ಲಿ ಬೋಂಡ ಅಂಗಡಿ ಇಕ್ಬಾರ್ದು ಅಂತ ಯೋಚನೆ ಆಗ್ತಾಯಿದೆ. ಆದರೆ ಇಕ್ಕಿದ್ರೆ ನಾನೇ ಅರ್ಧ ತಿನ್ಬಿಡ್ತೀನಿ ಅನ್ನೋದನ್ನು ಯೋಚನೆ ಆಗ್ತಾಯಿದೆ. ಸಾಹಸ ಎಲ್ಲ ಬೇಡ ಗೈಸ್, ನಮಗೆ ಬೇಕು ಅಂದಾಗ ಮನೇಲಿ ಮಾಡ್ಕೊತೀನಿ ನಾನು ಅಷ್ಟೇ. ಸೊ ಈ ಥರ ಕಲಸಿಕ್ಕಿದ್ದೀನಿ. ಉಪ್ಪು ಕರೆಕ್ಟಾಗಿದೆಯಾ ನೋಡಿಲ್ಲ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳಿಲ್ವಾ ಗಾಯ್ಸ್ ನಿಮಗೆ ಲಾಸ್ಟ್ ಲಾಗಲ್ಲೇ ಈ ನಡುವೆ ನಾನು ಏನೇ ಮಾಡಿದ್ರು ಸಖತ್ತಾಗಿರುತ್ತೆ. ಯಾಕಂದರೆ ನನಗೆ ನಡುವೆ ಅಡುಗೆ ಮಾಡಿ ಮಾಡಿ ಎಲ್ಲ ಕ್ವಾಂಟಿಟಿನೂ ಗೊತ್ತಾಗಿದೆ. ಏನಕ್ಕೆ ಎಷ್ಟಾಗಬೇಕು, ಎಷ್ಟು ಹಿಟ್ಟಿಗೆ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ರೈಸ್ಗೆ ಎಷ್ಟು ರೈಸಿಗೆ ನಾವು ಉಪ್ಪು ಹಾಕಲ್ಲ, ಎಷ್ಟು ಸಾರಿಗೆ ಎಷ್ಟು ಉಪ್ಪು ಹಾಕಬೇಕು. ಐ ನೋ ಆಲ್ ಗಾಯ್ಸ್, ಐ ನೋ. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು ಏನೋ. ಏನು ಇಂಗ್ಲೀಷಲ್ಲಿ ಪುಂಕ್ತವಳೆ ಅಂತ ಅನ್ಕೊಂಬೇಡ. ಸೊ ಇವಾಗ ಬನ್ನಿ ಬೋಂಡ ಮಾಡುವ. ಬೋಂಡ ಸೊ ಈ ಕೈಲಿ ಹಿಂಗೆ ಅಂತೀನಿ, ಇಲ್ಲಿ ಬೋಂಡ ಬರೋ ಥರ ಫೋಟೋ ಮಾಡೋಣ. 1 2 3 ಬೋಂಡ ಮಾಡುವ. ಬೋಂಡ ಚೆನ್ನಾಗಿತ್ತಲ್ವಾ? ಆಯಿತು ಗೈಸ್, ಅನ್ನ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟೈತೆ, ಸ್ವಲ್ಪ ನೀರು ಬಗ್ಸ್ಬಿಡ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಇಷ್ಟು ಪಲ್ಯ ಮಿಕ್ಕೋಗಿದೆ. ಇವಾಗ ನಾನೇನಾದರೂ ಬೋಂಡ ಮಾಡಿಲ್ಲ ಅಂದಿದ್ರೆ ವೇಸ್ಟ್ ಆಗ್ತಿತ್ತು. ಬರೀ ಪಲ್ಯ ತಿನ್ನೋಕ್ಕಾಗಲ್ವಲ್ಲ ಗೈಸ್. ಬೋಂಡ ಆದರೆ ತಿನ್ಬೋದು, ಓಡಾಡ್ಕೊಂಡು ನಾನೇ ತಿನ್ಬಿಡ್ತೀನಿ. ಸೊ ಇಷ್ಟ ಐತೆ. ಇದನ್ನು ಇವಾಗ ರೌಂಡ್ ಮಾಡಿಕ್ಕೊಬೇಕು. ಚಿಕ್ಕದಾಗಿ ಮಾಡ್ಕೊಳ್ಳೋಣ ಗೈಸ್, ಆವಾಗೇ ತಿನ್ನೋಕ್ಕೆ ಚೆನ್ನಾಗಿರೋದು. ದೊಡ್ಡದಾಗಿದ್ದರೆ ಮಗು ಕೊಡ್ದು ಬಿಡುತ್ತೆ. ಸೊ ಅದಕ್ಕೆ ಪುಟಾಣಿಯಾಗಿ ಮಾಡ್ಕೊತೀನಿ. ಇದು ಈ ಥರ ಇಷ್ಟು ಸಾಕು. ಆವಾಗ ಇನ್ನೂ ತಿನ್ನಬೇಕು ಅನಿಸುತ್ತೆ. ದೊಡ್ಡದಾಗಿ ಏನಾದರೂ ಬೋಂಡ ಮಾಡಿಬಿಟ್ರೆ ಅಯ್ಯೋ ಮಗು ಕೊಡು, ಅಯ್ಯೋ ಸಾಕು, ಹೊಟ್ಟೆ ತುಂಬೋಯ್ತು ಅನಿಸುತ್ತೆ. ಚಿಕ್ಕದಾಗಿ ಮಾಡಿದ್ರೆ ಜಾಸ್ತಿ ತಿನ್ಬೋದು. ಇದು ನನ್ನ ಪಾಲಿಸಿ. ಸೊ ಬೋಂಡ ಮಾಡೋಕ್ಕೆ ಪಲ್ಯ ಹೇಗೆ ಮಾಡ್ಕೊಂಡ್ರಿ ಅಂತ ಯೋಚನೆ ಮಾಡಬೇಡಿ. ದೋಸೆಗೆ ಮಾಡಿದ್ನಲ್ವ ಅದೇ. ಸೊ ದೋಸೆಗೆ ಮಾಡಿರೋದು ಹಿಂದೆ ಹೋಗಿ ನೋಡ್ಬಿಟ್ಟು ಅದಾದಮೇಲೆ ಇದನ್ನೇ ಬೋಂಡ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ಇದನ್ನ ರೌಂಡ್ ಕಟ್ಬಿಟ್ಟು ಬೋಂಡ ಸುಡೋ ಟೈಮಲ್ಲಿ ಸಿಗುವ ಗಾಯ್ಸ್. ಓಕೆ ನೋಡಿ ಗಾಯ್ಸ್, ಇಷ್ಟು ಆಗೈತೆ. ಸೊ ಇವಾಗ ಸಾರು ಬಿಸಿ ಮಾಡ್ತಿದ್ದೀನಿ. ಸಾರು ಬಿಸಿ ಮಾಡಾದ್ಮೇಲೆ ಬೋಂಡ ಸುಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನಿಮ್ಮ ಚಾರ್ವಿ ಒಂದು ನಿದ್ದೆ ಮಾಡಿದ್ಲು ತಾನೇಮ್ಮ. ಬೋಂಡ ತಿಂತೀಯಾ? ಓಕೆ ಸ್ವಾಮಿ. ಎಣ್ಣೆ ಇಕ್ಕಿದ್ದೀನಿ ಗಾಯ್ಸ್, ಎಣ್ಣೆ ಬಿಸಿ ಆಗಲಿ, ಅದಾದಮೇಲೆ ಬೋಂಡ ಹಾಕೋಣ. ಓಕೆ, ಬೋಂಡ ಮಾಡ್ತಿದ್ದೀನಿ ಅನ್ನೋ ಖುಷಿಯಲ್ಲಿ 4 ಬೋಂಡನ ಫಸ್ಟೇ ಹಾಕ್ಕೊಂಡ್ಬಿಟ್ಟೆ. ನೋಡಿದ್ರೆ ಅದು ಮೇಲೇ ಎದ್ದೋಲಿಲ್ಲ, ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಅದನ್ನ ತೆಗಿಯೋಣ ಅಂತ ನೋಡಿದ್ರೆ ಒಳಗಡೆ ಇರೋ ಆಲೂಗಡ್ಡೆ ಎಲ್ಲ ಈಚೆ ಬರ್ತಿತ್ತು. ಎಣ್ಣೆ ಎಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಹಾಕಿರೋ ಬೋಂಡಗಳನ್ನೆಲ್ಲ ತೆಗೆದುಬಿಟ್ಟೆ ಸೈಡ್ಗೆ. ಫೈನಲಿ ಬಜ್ಜಿ ಫ್ಲಾಪ್ ಆಯಿತು ಅಂತ ಹೇಳಲ್ಲ, ಇಲ್ಲಿ ನೋಡಿ. ಸೊ ಫಸ್ಟು 4 ಹಾಕ್ಬಿಟ್ಟೆ. ಎಣ್ಣೆ ಬಿಸಿ ಆಗದಿರೋ ಮುಂಚೆ ಹಾಕ್ಬಿಟ್ಟಿದ್ದೀನಿ ಅನ್ಕೊತೀನಿ, ಅದಕ್ಕೆ ಹಿಂಗಾಯಿತು. ಅದಾದಮೇಲೆ ಹಾಕಿರೋದೆಲ್ಲ ನೋಡಿ ಚೆನ್ನಾಗಿ ಬಂದೈತೆ. ರೀತಿ ಬಜ್ಜಿ ಮಾಡಿದ್ದೀನಿ ಅಂತ ಸೂಪರ ಚಾರ್ವಿಗೆ ಇಲ್ಲಿ ಚಿಕ್ಕ ಬಜ್ಜಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗೆ ಊಟ ಮಾಡ್ಕೊಳ್ಳೋಣ ಗೈಸ್. ಬಜ್ಜಿ ಜೊತೆ ಊಟನೂ ಗಂಟೆ ಇದೆಲ್ಲ ವೇಸ್ಟ್ ಬಿಸಾಕ್ತೀನಿ. ಒಂದೇ ಅರ್ಧ ದೃಷ್ಟಿ ಆಗ್ಬಿಡ್ತೇನೆ ಗೈಸ್. ಅದೇ ಸ್ಟಾರ್ಟಿಂಗಲ್ಲಿ ಹೇಳದ್ನಲ್ವ, ಏನು ಬೇಕಾದರೂ ಚೆನ್ನಾಗಿ ಮಾಡ್ತೀನಿ ಅಂತ. ಹಿಂಗೆ 4 ಬಜ್ಜಿನ ವೇಸ್ಟ್ ಮಾಡಿರೋದು. ಹ್ಯಾಪನಿಂಗ್ ಒನ್ ಟೈಮ್ ಗಾಯ್ಸ್, ಏನು ಮಾಡೋಕ್ಕೂ ಆಗಲ್ಲ. ಬೈಕೊಂಡ್ಬೇಡಿ, ಊಟ ಮಾಡೋಣ ಬನ್ನಿ. ಆಲ್ರೆಡಿ ಟೈಮ್ ಆಯಿತು 10 ಗಂಟೆ. ಕುಡಿಯೋಕ್ಕೆ ನೀರು ಅಲ್ಲಿ ಗ್ಲಾಸ್ ಐತೆ ಎತ್ಕೋಬೋ ಅಪ್ಪ ಕಾಲು. ಸೊ ಬನ್ನಿ ಗೈಸ್, ಊಟ ಮಾಡೋಣ. ಊಟ ಮಾಡಿದ್ರ ಗೈಸ್? ಮಾಡಿರ್ತೀರ ಅಂತ ಅನ್ಕೊತೀನಿ. ಸೊ ಇವಾಗ ನಾನು ಮಾಡ್ತಿದ್ದೀನಿ, ಊಟನ ಮಾಡೋಣ ಬನ್ನಿ. ಕೋಳಿ ಸಾಸ್ ಹಾಕ್ಬೇಕಾ? ಹ್ಞೂ, ಯಾರೋ ಒಬ್ರು ಕರ್ದವ್ರೆ, ಹೋಯ್ತಿ ಅವ್ರ ಮನೆಗೆ. ಯಾರೋ ಫ್ಯಾಮ್ ಕರ್ದವ್ರೆ. ಬಾ ಚಾರು ನಮ್ಮ ಮನೆಗೆ ಅಂತ ಕರ್ದವ್ರೆ, ಹೋಯ್ತಿಯಾ?
ಓಕೆ ಮಗಳೇ, ಓಕೆ ಅಮ್ಮ. ಬಿಸಿನಾ ನೋಡ್ಕೊಂಡಮ್ಮ, ಬಿಸಿನಾ? ಸರಿ ಅಮ್ಮ, ಚೆನ್ನಾಗಿದೆಯಾ? ಇಲ್ಲಿ ನೋಡಿ ಗೈಸ್, ಗಾಯ ಪಾಪಾಗೆ ತೋರ್ಸು. ಈ ಥರ ಆಗೈತೆ ಆಲ್ಮೋಸ್ಟ್. ಜೀವ ಕುಡಿ. ಆಲ್ಮೋಸ್ಟ್ ವಾಸಿ ಆಗೈತೆ. ನೋವಿದೆಯಮ್ಮ? ಓಕೆ ಸ್ವಾಮಿ. ಗೈಸ್, ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ನೋಡಿ ಅರ್ಧ ಬೋರ್ಡನ್ನೇ ತಿನ್ಬಿಟ್ಟಿದ್ದೀನಿ. ನೋಡಿದ್ರೆ ವಿಡಿಯೋನೇ ಆನ್ ಆಗಲಿಲ್ಲ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಸೊ ತಿನ್ನೋಣ ಬನ್ನಿ. ವಿಡಿಯೋ ಆನ್ ಮಾಡಿದ್ರೆ ಮುಂಚೆನೇ ಓವರ್ ಆಗಿ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟೆ. ಸೊ ಅರ್ಧ ಬೋಂಡ ತಿನ್ಬಿಟ್ಟಿದ್ದೀನಿ, ಏನು ಅನ್ಕೊಬೇಡಿ. ಸಖತ್ತಾಗಿದೆ ಗಾಯ್ಸ್. ಸಂಜೆ ಏನಾದರೂ ಮಾಡ್ಕೊಂಡು ತಿಂದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಮಳೆ ಬೇರೆ ಬರ್ತಿತ್ತಲ್ಲ, ಮಳೆಗೆ ಬಜ್ಜಿಗೆ. ಬಟ್ ಓಕೆ, ಇವಾಗ ತಿಂದ್ರು ಚೆನ್ನಾಗೈತೆ. ಇವತ್ತಿನ ನಮ್ಮ ಡಿನ್ನರ್ಗೆ ಏನಿದೆ ಗೊತ್ತಾ? ನೆನ್ನೆ ಬಸ್ಸಾರಿಗೆ ಬಿಸಿ ಬಿಸಿ ಅನ್ನ, ಬೆಳಗ್ಗೆ ಪಲ್ಯಗೆ ಬಿಸಿ ಬಿಸಿ ಬೋಂಡ. ಏನು ಅನ್ಕೋಬೇಡಿ ಗಾಯ್ಸ್. ಸೊ ಇವಾಗ ಊಟ ಮಾಡೋಣ ಬನ್ನಿ. ಬಸ್ಸಾರು ಅನ್ನ ತಿನ್ನೋಣ. ಎಷ್ಟು ಕೊಬ್ಬಲ್ ಆಡ್ತೀನಿ ನೋಡ್ತಿದ್ದೀರಾ ಗೈಸ್ ನೀವು? ಅಯ್ಯೋ ರಾಮ. ಅದೇ ನಾನು ನಿಮ್ಮ ಹತ್ರ ನೆನೆನೇ ಹೇಳಿದ್ನಲ್ವ ಗೈಸ್, ಬಸ್ಸಾರು ಮಾಡಿರೋ ದಿವಸಕ್ಕಿಂತ ಒಂದು 2 ದಿವಸ ಇಕ್ಕಿ ತಿಂದ್ರೇ ಸಖತ್ ಟೇಸ್ಟ್ ಅಂತ. ಆ ಟೇಸ್ಟೇ ಇವಾಗಿರೋದು. ಸೊ ಓಕೆ, ಇವಾಗ ನಾನು ಊಟ ಮಾಡ್ಕೊತೀನಿ. ಸೊ ಗೈಸ್, ಹಾಗೆ ನಾನು ಇನ್ನೊಂದು ಏನು ಅನ್ಕೊತಾ ಇದ್ದೀನಿ ಅಂದರೆ, ಇನ್ಮೇಲೆ ನಾನು ಕಮೆಂಟ್ಸ್ನ ಓದೋಣ ಲಾಸ್ಟಲ್ಲಿ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಎಂಡಲ್ಲಿ ಕಮೆಂಟ್ಸ್ ಓದೋಣ. ಇವತ್ತಿನ ವಿಡಿಯೋದು ನಾಳೆ ವಿಡಿಯೋದು ನಾಳಿದ್ದು, ಆ ಥರ ನನ್ನ ಲಾಗಲ್ಲಿ ಕಮೆಂಟ್ಸ್ನ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆ ಏನೇ ಕಮೆಂಟ್ಸು ಡೌಟ್ಸ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಯಾರದೇ ಬರ್ಡೇ ಆ್ಯನಿವರ್ಸರಿ ಏನೇ ಇದ್ರೂ ಕಮೆಂಟ್ ಮಾಡಿ, ಅವ್ರಿಗೂ ವಿಶ್ ಮಾಡ್ತೀನಿ ನಾನು. ಸೊ ಇದನ್ನು ಒಂದು ಸ್ಟೆಪ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದೆ ನನ್ನ ಲಾಗಲ್ಲಿ ನಾನು. ಸೊ ಪ್ಲೀಸ್ ನಿಮ್ಗೆ ಯಾರಿಗಾದರೂ ಏನಾದರೂ ಕೇಳಬೇಕು ಅನ್ಸಿದ್ರೆ, ನನಗೆ ಕಮೆಂಟ್ ಮಾಡಬೇಕು ಅನ್ಸಿದ್ರೆ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ನೋಡಿದ್ರೆ ಅದನ್ನೆಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ಲಾಗಿಂದ ನಾನು ಕಮೆಂಟ್ಸ್ನ ಓದೋದನ್ನ ಸ್ಟಾರ್ಟ್ ಮಾಡಿ ಇದೊಂದು ಚಿಕ್ಕ ಸ್ಟೆಪ್ನ ತೊಗೊಂಡು ನೋಡೋಣ ನಮ್ಮ ಲಾಗ್ಸಲ್ಲಿ. ಸೊ ಯಾರಿಗೆ ಏನೇ ಕಮೆಂಟ್ಸ್ ಹಾಕಬೇಕು ಅಂತಿದ್ರು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. ಹಾಗೆ ಮಾಡಿದ್ದೀರಾ ಕಮೆಂಟ್ ಮಾಡಿ. ಓಕೆ, ಬಾಯ್. Bye guys. Comment ಮಾಡಿ ಓಕೆನಾ? ಬಾಯ್.